ಸಸಿ ನಮಗೆ ಸಮೃದ್ಧಿಯ ಸಂಕೇತ, ಹಸಿರು ನಮ್ಮ ನಾಡಿನ ಸಮೃದ್ಧಿಯ ಸಂಕೇತ. ಅಂತ ಸಮೃದ್ಧಿಯ ಸಂಕೇತವಾಗಿರುವಂತ ಸಸಿಗೆ ನೀರೆರೆಯುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಎಲ್ಲರೂ ಜೋರಾದ ಚಪ್ಪಳೆಯನ್ನ ಹಾಕುವುದರ ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯಲ್ಲಿ ಪಾಲ್ದಾರರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ಗಣ್ಯ ಮಹನೀಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಈ ಒಂದು ಜಯಂತಿಯ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಪಾಲ್ದಾರರಾಗಿರುವಂತ ನಮ್ಮ ಜಯಂತಿಯ ಕುರಿತು ಮಾತಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಶುಭಾಶಯವನ್ನು ಹೇಳುತ್ತಾ ವೇದಿಕೆ ಮೇಲಿದ್ದ ತಾಲೂಕಾ ದಂಡಾಧಿಕಾರಿಗಳೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಹಿರಿಯರಾದ ಬಿ.ಕೆ. ಅಂಬರೀಶ್ ಇದ್ರು ಕೂಡ ಅದರಲ್ಲಿ ಒಬ್ಬ ಸೂತ್ರಕರ್ತರು ಯಾರಿದ್ರು ಅದು ನಮ್ಮ ಕನಕದಾಸರು. ಹಂಗಾಗಿ ನಾವು ತಿಳ್ಕೊಳ್ಬೇಕು ಕುಲ ಬಾಂಧವರೇ, ನಮ್ಮ ಅಂದ್ರೆ ಸುಮಾರು 12ನೇ ಶತಮಾನದಲ್ಲಿ ಇರ್ತಕ್ಕಂಥ ವಚನ ಸಾಹಿತ್ಯ, ಅದೇ ರೀತಿಯಾಗಿ 15-16 ಶತಮಾನದಲ್ಲಿ ಬಂದಿರತಕ್ಕಂಥ ಈ ಕೀರ್ತನ ಸಾಹಿತ್ಯ ಏನ್ ಮಾಡ್ತಂದ್ರೆ ಇಡೀ ಜಗತ್ತಿನಾದ್ಯಂತ ತಮ್ಮ ಕೀರ್ತನ ರಚನೆಗಳನ್ನು ಮಾಡೋದ್ರ ಮುಖಾಂತರ ಸಮಾಜದ ಅಂಕುಡೊಂಕುಗಳನ್ನ, ಜಾತಿ ಪದ್ಧತಿಯನ್ನ, ಅಸಾಧ್ಯತೆಯನ್ನ ತೋರಿಸಲಿಕ್ಕೆ ತಮ್ಮ ಕೀರ್ತನ ಮುಖಾಂತರ ಹಳ್ಳಿಗೆ ಸುತ್ತುತ್ತಾ ನಮ್ಮ ಕನಕದಾಸರು ಏನ್ ಮಾಡ್ತಾರೆ, ಸಮಾಜನ ಉದ್ಧಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನೋಡಿ, ಒಂದು ವ್ಯಾಸಕೂಟ ಇರುತ್ತೆ, ಗೊತ್ತಿರ್ಬೇಕು ನಿಮಗೆ. ಇತಿಹಾಸ, ಈ ಪೂರ್ವ ಇತಿಹಾಸ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅದು ಹೇಳೋಕೊಂಡ್ರೆ ಬಹಳ ಟೈಮ್ ಆಗುತ್ತೆ. ಸಮಾಜದ ಅಭಾವದಿಂದ ಕೆಲವೊಂದು ಕೀರ್ತನೆಗಳನ್ನು ನಿಮ್ಮಿಂದ ಪ್ರಸ್ತುತಪಡಿಸ್ತೇನೆ. ನೋಡಿ, ವ್ಯಾಸಕೂಟದಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಅಂದಿನ ಸಮಾಜದಲ್ಲಿ ಇವತ್ತಿಗಿದೆ ಜಾತಿ ಪದ್ಧತಿ, ಇವತ್ತಿಗಿದೆ, ಅವತ್ತೂ ಇದೆ. ಆದ್ರೆ ನಾವು ತಿಳ್ಕೊಳ್ಬೇಕಾಗಿದೆ, ಅಂದಿನ ಕಾಲದಲ್ಲಿ ಎಷ್ಟು ಶೋಷಣೆಗೆ ಒಳಗಾಗಿದ್ರು ನಮ್ಮ ಕನಕದಾಸರು ಎಂಬುದೇ ಒಂದು ಉದಾಹರಣೆ ಹೇಳ್ತೇನೆ. ವ್ಯಾಸಕೂಟಕ್ಕೆ ತಮ್ಮ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಯರು ಕನಕದಾಸರನ್ನ ಏನ್ ಮಾಡ್ತಾರೆ, ಬರಮಾಡಿಕೊಳ್ತಾರೆ. ಇಲ್ಲ, ನಾನು ಬರಲ್ಲ ಅಂತಾರೆ. ಆದ್ರೆ ವ್ಯಾಸರಾಯರು ಕನಕನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಯಾಕಂದ್ರೆ ಕನಕದಾಸರಲ್ಲಿರ್ತಕ್ಕಂಥ ವಿದ್ವತ್ತು, ಪಾಂಡಿತ್ಯ, ಚರಿತ್ರೆ ಅವ್ರಿಗೆ ಗೊತ್ತಿತ್ತು. ಹಂಗಾಗಿ ನೀ ನೋಡಪ್ಪ ದಾಸ, ನೀನು ಏನ್ ಮಾಡು, ಕನಕ ವ್ಯಾಸಕೂಟಕ್ಕೆ ಬಾ ಅಂತ ಕರೀತಾರೆ. ಇಲ್ಲ ನಾನು ಬರಲ್ಲ ಅಂತಾರೆ. ಆದ್ರೆ ತನ್ನ ಗುರುಗಳ ಮಾತು ಮೀರಬಾರ್ದಲ್ಲ, ಹಂಗಾಗಿ ಹೋಗ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು ಏನ್ ಮಾಡ್ತಾರೆ, ಅವರಿಗೆ ಒಂಥರ ಒಂಥರ ಅಪಹಾಸ್ಯ ಮಾಡ್ತಾರೆ. ಯಾಕಪ್ಪ ನೀ ಇಲ್ಲಿ ಬಂದಿಯಾ, ಕುರ್ಬಕೊಂಡು ನೀನು ವೇಷ ಭಾಷಣ ಅಲ್ಲಿರ್ತಕ್ಕಂಥ, ಯಾಕಂದ್ರೆ ನೀವು ಗೊತ್ತಿರ್ಬೇಕು, ಕುಲಕಸ ಬಿಡ್ತಕ್ಕಂಥ ಕುರುಬ ಏನಿರ್ತಾನೆ ವೇಷಭೂಷಣದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಆದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮುದಾಯ ಅವ್ರು ಏನ್ ಮಾಡ್ತಾರ, ತುಚ್ಛವಾಗಿ ಕಾಣ್ತದೆ. ಆದ್ರೆ ಅಲ್ಲಿರ್ತಕ್ಕಂಥ ಬ್ರಾಹ್ಮಣ ಹೇಳ್ತಾನೆ ಒಂದು ಮಾತು, ನೋಡಪ್ಪ ಇಷ್ಟು ಪಾಂಡಿತ್ಯ ಅಂತೀಯಾ, ನಮ್ಮ ವ್ಯಾಸಗುರುಗಳ ಬಗ್ಗೆ ಹೇಳ್ತಾರೆ, ನಿಮ್ಮ ಪಾಂಡಿತ್ಯ, ನಿಮ್ಮ ವಿದ್ವತ್ತು ಇದ್ರೆ ನಾನು ಒಂದು ಏನ್ ಹೇಳ್ತೇನೆ, ಒಂದು ಕಥೆ ಹೇಳ್ತೇನೆ. ಅದ್ರ ಮುಖಾಂತರ ನೀನ್ ಏನ್ ಮಾಡು, ನಿನ್ನ ಸಾಹಿತ್ಯ ಭಾಗವತ ಪುರಾಣದಲ್ಲಿರ್ತಕ್ಕಂಥ ಒಂದು ಕೀರ್ತನೆ ಕಟ್ಟು ಅಂತ ಹೇಳ್ತಾನೆ. ಆದ್ರೆ ತಕ್ಷಣ ಕನಕದಾಸ ಏನ್ ಮಾಡ್ತಾರೆ, ವಿರಾಟ ರಾಜನ ಅದೇನ್ ಹೇಳ್ತಾರಂದ್ರೆ, ಒಂದು ಬ್ರಾಹ್ಮಣರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಳ್ತಾರಂದ್ರೆ ಎಲ್ಲಿ ಕರು ಹಾಕಿತ್ತು ಅಂತಾನೆ. ಜೀವನ ಚರಿತ್ರೆ ಕೂಡ ನೀವೆಲ್ಲ ಈಗಾಗಲೇ ತಿಳಿದುಕೊಂಡಿದ್ದೀರಿ. ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾಂವ ತಾಲೂಕಿನ ಒಂದು ಕುಗ್ರಾಮ ಬಾಳ ಗ್ರಾಮದಲ್ಲಿ ಜನಿಸಿದರು. ಅವರ ತಂದೆ ಬೀರಪ್ಪ ನಾಯಕರು, ತಾಯಿ ಕೂಡ ಬಚ್ಚಮ್ಮ. ಈ ಇಬ್ಬರು ಬೀರಪ್ಪ ಮತ್ತು ಬಚ್ಚಮ್ಮಗೆ ಬಹಳ ದಿನಗಳವರೆಗೆ ಮಕ್ಕಳಾಗಲಿಲ್ಲ ಅಂತೇಳಿ ನಾವು ಬುಕ್ಗಳಿಂದ ತಿಳಿದು ಬರ್ತದೆ. ಅವರು ದೈವ ಭಕ್ತರಾದ್ದರಿಂದ ಅವರು ನಾನಾ ದೇವರುಗಳಿಗೆ ಮೊರೆ ಹೋಗಿ ತಿರುಪತಿ ತಿಮ್ಮಪ್ಪನ ಕಾಲಡಿ ಮುಖಾಂತರವಾಗಿ ನಡೆದುಕೊಂಡು ಅವರು ಆರೈಕೆ ಮಾಡ್ಕೊತಾರೆ. ನಮ್ಮೊಂದು ಗಂಡು ಮಗು ಜನರಲ್ಲಿ ಅಂತೇಳಿ ಬೇಡ್ಕೊಳ್ತಾರೆ. ಅವ್ರ ಗುರುಗಳ ಆಶ್ರಯದಿಂದ ಆ ಥರ ನಡ್ಕೊಂಡೋದಕ್ಕೆ ತಿಮ್ಮಪ್ಪ ನಾಯಕ ಅಂತೇಳಿ ಮಗು ಜನನಾಗ್ತದ. ಹೀಗಾಗಿ
ಅಂತ ಗ್ರಾಮದಲ್ಲಿ ಹುಟ್ಟಿ ದೈವ ಸ್ವರೂಪರಾಗಿ ಈ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ನಾವೆಲ್ಲ ಕೂಡ ಅನೇಕ ಕೀರ್ತನೆಗಳು, ಅನೇಕ ದಾಸ ಸಾಹಿತ್ಯ ಒಂದು ಒಳ್ಳೆಯ ನಾಣ್ಣುಡಿಗಳನ್ನು ಬರೆದುಕೊಟ್ಟು ಹೋಗಿದ್ದಾರೆ. ಆದ ಕಾರಣ ನಾವೆಲ್ಲ ಕನಕದಾಸರ ಅವರ ಮಾರ್ಗದಲ್ಲಿ ಹೋಗೋಣ. ಅವ್ರು ಏನು ಹಾಕಿಕೊಟ್ಟರು ಸಮಾಜಕ್ಕೆ ಒಳ್ಳೆ ರೀತಿಯಿಂದ ಆ ಸಮಾಜಕ್ಕೆ ಒಂದೇ ಸಮಾಜ ಅಂತಲ್ಲ, ಇಡೀ ಮನುಕುಲಕ್ಕೆ ಒಳ್ಳೆತಕ್ಕಂಥ ಅನೇಕ ಸಂದೇಶಗಳನ್ನು ಸಾರಿ ಹೋಗಿದ್ದಾರೆ ಭಕ್ತ ಕನಕದಾಸರು. ಹೀಗಾಗಿ ಈ ಲೋಕದಲ್ಲಿರ್ತಕ್ಕಂಥ ಆಗಿನ ಕಾಲದಲ್ಲಿ ಅಕ್ಷರ ಜ್ಞಾನ ಇದೆಯಲ್ಲ, ಅನಕ್ಷರರು, ಶೋಷಣೆಗಳು, ಮೂಢನಂಬಿಕೆಗಳು, ಜಾತಿಯ ವ್ಯವಸ್ಥೆಗಳು ಅದನ್ನ ಹೆಂಗ ಹೋಗಲಿಸ್ಬೇಕಂತೇಳಿ 15 ಮತ್ತು 16 ಶತಮಾನದಲ್ಲಿ ಕನಕ ಜಯಂತಿ ನಾಡಿಗೆ ಒಂದು ಅರಿವನ್ನು ಕೊಟ್ಟೋಗಿದ್ದಾರೆ. ಆದ ಕಾರಣ ನಾವೆಲ್ಲರೂ ಕೂಡ ಕನಕದಾಸನ ಮಾರ್ಗದರ್ಶನ ನಡೆಯುತ್ತೇವೆ ಅಂತ ಹೇಳುತ್ತಾ, ಅದೇ ರೀತಿಯಾಗಿ ನಮ್ಮ ಸರ್ಕಾರವು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಈ ಪಂಚಗ್ಯಾರಂಟಿ ಮುಖಾಂತರ ಶೋಷಿತರ ಒಂದು ಜನವನ್ನು ಎತ್ತಲು ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟವನ್ನು ನಿರ್ಧಾರ ತೆಗೆದುಕೊಳ್ಳುತ್ತಾ ಎಲ್ಲ ಬಡ ಜನಪರ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಇಂಥ ಒಂದು ಸಂಘದ ನಡೆಯುತ್ತಾ ಕುಣಿಯೋದಲ್ಲ, ಆದ್ರೆ ನಮ್ಮ ಸಹೋದರರು ಕುಣಿದ್ರು, ಜಾಗ ಖಾಲಿ ಮಾಡಿದ್ರು. ಈ ತರ ಆದಷ್ಟು ಮುಂದಿನ ಕಾರ್ಯಕ್ರಮಗಳು ಯಾವುದೇ ಸಮಾಜದ ಯಾವುದೇ ಶರಣರ ಸಂತರ ಜಯಂತಿ ಮಾಡಾಕ ಬೇಗ ಬಂದು 1 ತಾಸಿನಲ್ಲಿ ಬಂದು ವೇದಿಕೆ ಹತ್ರ ಬಂದು 1-2 ತಾಸಾದ್ರೆ ಏನಾರು ಹೇಳ್ತಾರಲ್ಲ ಅದು ತಿಳ್ಕೊಂಡು ಹೋಗ್ಬೇಕು. ಈಗ ಅದೇ ರೀತಿ ನಮ್ಮ ಅಧಿಕಾರಿಗಳು ಎಲ್ಲ ಆಪ್ಷನ್, ಯಾಕಂದ್ರೆ 3 ತಾಸು ಅಂದ ಕೂಡ ಅವರು ಕೂಡಾಗ್ತಾ ಇರಲಿಲ್ಲ, ನಾವು ಕೂಡಾಗ್ತಾ ಇರಲಿಲ್ಲ. ಯಾರು ಮಾಡ್ಬೇಕು ಈ ಜಯಂತಿಗಳ? ಕಾಟಾಚಾರಕಾರಿ ಮಾಡಬಾರ್ದು. ದಯಮಾಡಿ ನಾವು ತಿಳ್ಕೊಳ್ಬೇಕು, ಇನ್ ಟೈಮ್ ಬರಬೇಕು, ಸಮಯ ಪಾಲನೆ ಮಾಡಬೇಕು. ಸಮಯ ಪಾಲನೆ ಮಾಡಿದ್ರೆ ಯಾವುದೇ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ಜೊತೆಗೆ ಸುಮ್ಮನೆ ಯಾರನ್ನ ಬ್ಲೇಮ್ ಮಾಡೋದಲ್ಲ, ಇದು ನಾವು ಬಂದು ತಿಳ್ಕೊಳ್ಬೇಕು. ಅದ್ ಬಿಟ್ರೆ ಕುಡಿದ್ರು ಹೋಗಿ ಖಾಲಿ ಮಾಡಿದ್ರು, ಇದು ಸರಿಯಲ್ಲ. ಯಾಕಂದ್ರೆ ಶರಣರು ಸಂತರು ಏನ್ ಹೇಳ್ಯಾರ ಆ ಮಾರ್ಗದ ನಾವು ಪಾಲನೆ ಮಾಡಬೇಕು. ಶರಣರನ್ನು ಕುಡಿದ್ಬಿಡಿ ಅಂತ ಹೇಳಿದ್ರ ಇಲ್ಲ. ಆದ್ರೆ ಇವತ್ತೇನಾಗಿದೆ, ಭಕ್ತ ಕನಕದಾಸರ ಬಗ್ಗೆ ಮಾತಾಡ್ಬೇಕಾದಾಗ ನಾವು ಬಹಳ ಯೋಚನೆಯಿಂದ ಮಾತಾಡ್ಬೇಕು. ಯಾಕಂದ್ರೆ ಆ ಸಂತರು ಒಬ್ಬ ರಾಜನಾಗಿ ದಂಡನಾಯಕನಾಗಿ ತನ್ನೆಲ್ಲ ತ್ಯಾಗ ಮಾಡಿ ಒಬ್ಬ ಸಮಾಜದ ಚಿಂತನೆ ಬಗ್ಗೆ ಹೋರಾಟ ಮಾಡಿದ ವ್ಯಕ್ತಿ ಅವ್ರು. ಯಾಕಂದ್ರೆ ತಾನು ಆರಾಮಾಗಿ ಜೀವನ ಮಾಡಬಹುದಾಗಿತ್ತು ಅರಮನೆಯಲ್ಲಿ ಕುತ್ಕೊಂಡು, ಅದು ಬಿಟ್ಟು ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಜೊತೆಗೆ ಶೋಷಿತ ಜನಾಂಗದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಜನರಿಗೆ ಕವಿಯಾಗಿ, ಶ್ರೇಷ್ಠ ಸಂತನಾಗಿ ಮತ್ತು ದೇವರಿಗೆ ದಾಸನಾಗಿ ಕೆಲಸ ಮಾಡಿದಂತ ವ್ಯಕ್ತಿ. ಅಂತ ವ್ಯಕ್ತಿಯ ಬಗ್ಗೆ ನಾವು 1 ವರ್ಷದಲ್ಲಿ 1 ದಿವಸ ತಿಳ್ಕೊಳ್ಬೇಕಾಗಲ್ಲ. ಅದನ್ನ ನಾವು ಸರಿಯಾಗಿ ತಿಳ್ಕೊಳಕ್ ಇರಲಿಲ್ಲ. ಕೇವಲ ಉಳಿಯೋದು ಕುಪ್ಪಳಿಸೋದಷ್ಟೇ ಅವ್ರ ಬಗ್ಗೆ ತಿಳ್ಕೊಳಂತ ಅಲ್ಲ. ಜನರ ಬಗ್ಗೆ ಈಗ ನಮ್ಮ ಉಪನ್ಯಾಸಕರು ಹೇಳ್ತಾರೆ, ಅವ್ರ ಬಗ್ಗೆ ಇತಿಹಾಸದ ಬಗ್ಗೆ ಯಾಕೆ ತಿಳ್ಕೊಳ್ಬೇಕಂದ್ರೆ ನಾವೇನಾದ್ರೂ ಇತಿಹಾಸ ತಿಳ್ಕೊಂಡ್ರೆ ಮಾತ್ರ ಮುಂದೆ ಏನು ಇತಿಹಾಸ ಮಾಡೋಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಮ್ಗೆ ತಿಳ್ಕೊಳ್ಳಿಲ್ಲ ಅಂದ್ರ ಏನ್ ಮಾತಾಡಕ್ಕಾಗಲ್ಲ. ಇಂಥ ಸಂತರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಜೊತೆಗೆ ಇವತ್ತು ದಿವಸ ಏನಾಗಿದೆ, ನಾವು ಆದಷ್ಟು ಎಲ್ಲ ಸಮುದಾಯದವರಲ್ಲಿ ಜಾತಿಯ ಜನಾಂಗದವರು ನಾವು ಜಾತಿ ಅಂತ ಹೊಡೆದಾಡಿ ಸಾಯಬಾರ್ದಂತ ಶರಣರು ಯಾಕೆ ಹೇಳಿದ್ರು, ಸಂತರು ಯಾಕೆ ಹೇಳಿದ್ರು ಅಂದ್ರೆ ನಾವು ಹೋರಾಟ ಮಾಡೋದ್ರಿಂದ ಹೊಡೆದಾಡೋದ್ರಿಂದ ನಾವು ಏನ್ ಜೀವನದಲ್ಲಿ ಸಾಧನೆ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಒಂದೇ ನಮ್ಮ ಮನೋಭಾವನೆಯಿಂದ 12ನೇ ಶತಮಾನದಲ್ಲಿ ಬಸವಣ್ಣವರು ಏನ್ ಹೇಳಿದ್ರು, ಎಲ್ಲಾ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸ್ಬೇಕು, ಎಲ್ಲಾ ಒಂದೇ ಅಂತ ಭಾವನೆಯನ್ನು ಬರ್ಬೇಕನ್ನೋ ದೃಷ್ಟಿಯಿಂದ ಅವ್ರು ಏನು ಹೋರಾಟ ಮಾಡಿದ್ರು, ಅದೇ ಸಿದ್ಧಾಂತದಲ್ಲಿ ಭಕ್ತ ಕನಕದಾಸರು ಈ ಕುಲವನ್ನು ಹೊಡೆದಾಡಬಾರ್ದು ಅಂತ ನಮ್ಗೆಲ್ಲ ಸಂದೇಶ ಸಾರಿದ್ದಾರೆ. ಆದ್ರೂ ಸಹ ನಾವು ಮತ್ತೆ ಬಿಡ್ತಾ ಇಲ್ಲ. ನಾಳೆ ಬಾಲಕಂಕ ಕೆಲ ಜನ ಹಂಗೆ ಆಚರಣೆ ಮಾಡ್ತಾ ಇದಾರೆ. ಹಂಗಾಗಿ ದಯಮಾಡಿ ನಾವೆಲ್ಲರೂ ಇವತ್ತು ಸಂತರಾದಂತ ಕನಕದಾಸರು ಏನ್ ಹೇಳಿದ್ರ ಆ ಮಾರ್ಗದಲ್ಲಿ ನಾವು ಹೋಗ್ಬೇಕು. ಜೊತೆಗೆ ಇವತ್ತು ನಮ್ಮೆಲ್ಲ ಜನಾಂಗಕ್ಕೆ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ನಮ್ಮೆಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ಬೇಕು. ಶಿಕ್ಷಣ ಕೊಟ್ಟಾಗ ಮಾತ್ರ ನಾವು ಸಮಾಜದಲ್ಲಿ